ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಸರು ಬೇಳೆಯಿಂದ ಕಿಚಡಿ ಮಾಡಿದ್ದೀರಾ, ಪೊಂಗಲ್ ಮಾಡಿದ್ದೀರಾ, ಆದರೆ ಹೆಸರು ಬೇಳೆಯನ್ನು ಯಾವತ್ತಾದರೂ ಮಾಡಿದ್ದೀರಾ? ಇಲ್ಲ ತಾನೇ? ಹಾಗಾದರೆ ಬನ್ನಿ, ನಾನಿವತ್ತು ಟೇಸ್ಟಿಯಾಗಿರೋ ಹೆಸರು ಬೇಳೆನ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. 1 ಪಾವು ಹುರಿದಿರೋ ಹೆಸರುಬೇಳೆ ತೊಗೊಂಡಿದ್ದೀನಿ, 5 ಹಚ್ಚಿರೋ ಈರುಳ್ಳಿ, ತರಿ ಮಾಡ್ಕೊಂಡಿರೋ ಜೀರಿಗೆ, 1 ಸ್ಪೂನ್ ಮೆಣಸು, ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ, ಕಡಲೆಬೇಳೆ, ಅರಿಶಿನ, ಗೋಡಂಬಿ, ಕರಿಬೇವು, ಅರ್ಧ ಲೋಟ ಹಾಲು, ತುರಿದ ತೆಂಗಿನಕಾಯಿ 2 ಬಟ್ಲು, ರುಚಿಗೆ ತಕ್ಕಷ್ಟು ಉಪ್ಪು, 1 ಬಟ್ಲು ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆ. 1/4 ಪಾವು ಅಕ್ಕಿಗೆ ಹುರಿದಿಟ್ಕೊಂಡಿರೋ ಹೆಸರುಬೇಳೆ ಹಾಕಿ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ಳೋಣ. ಈ ರೀತಿ ನೆನೆಸಿಡೋದ್ರಿಂದ ಅನ್ನ ಉದುರುದ್ರಾಗುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ನ ಒಲೆ ಮೇಲಿಟ್ಟು ಕಾದ್ಮೇಲೆ ಎಣ್ಣೆ ಹಾಕಿ, ಬೇಕಾದರೆ ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೋಬೋದು. ಈಗ ಸಾಸಿವೆ ಹಾಕಿ, ಈಗ ಚಟ್ಪಟ ಅಂತ ಸಿಡಿತಾ ಇದೆ. ಈಗ ಕಡಲೆಬೇಳೆ ಮತ್ತು ಗೋಡಂಬಿ ಇದೆರಡು ಹಾಕ್ಬಿಟ್ಟು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ನೋಡಿ, ಈಗ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಈ ಹಂತದಲ್ಲಿ ನಾವು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಬೇಕಾಗತ್ತೆ. ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಈ 3 ಹಾಕ್ಬಿಟ್ಟು ಹುರ್ಕೋಬೇಕು 1 ನಿಮಿಷ. ಯಾವತ್ತಾದರೂ ನೀವು ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಪೊಂಗಲ್ಲು, ಕಿಚಡಿ ಅದನ್ನೇ ಮಾಡಿ ತಿಂದು ಬೇಜಾರಾಗಿರುತ್ತೆ. ಅವಾಗವಾಗ ಈ ಥರನೂ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬೇಕಾದರೆ ನೀವು ಇದಕ್ಕೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಮೊಸರು ಬಜ್ಜಿ ಮಾಡ್ಕೋಬೋದು. ಬರೀ ಮೊಸರು ಮತ್ತು ಈರುಳ್ಳಿ 2 ಹೆಚ್ಚಿಬಿಟ್ಟು ಮೊಸರು ಬಜ್ಜಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ತೊಳೆದು ನೆನೆಸಿಟ್ಕೊಂಡಿರೋವಂಥ ಹೆಸರುಬೇಳೆ ಮತ್ತು ಅಕ್ಕಿನ ಈಗ ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಅಕ್ಕಿ ಮತ್ತು ಹೆಸರುಬೇಳೆಗೆ ಒಗ್ಗರಣೆ ಐಟಮ್ಸ್ ಎಲ್ಲ ಬ್ಲೆಂಡಾಗಿ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ನೋಡಿ, ಈಗೆಲ್ಲ ಮಿಕ್ಸ್ ಆಗಿದೆ. ಈಗ ತರಿ ಮಾಡ್ಕೊಂಡಿರೋ ಜೀರಿಗೆ ಹಾಕೋಣ. ಮತ್ತು ಅದ್ರ ಜೊತೆ ನಾನು ಒಂದು 10 ಕಾಳು ಮೆಣಸು ಹಾಕಿದ್ದೀನಿ. ಅದನ್ನೇನು ನಾನು ಕುಟ್ಕೊಂಡಿಲ್ಲ, ಏಕೆಂದರೆ ಘಾಟಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು. 1 ಬಟ್ಲು ಕೊತ್ತಂಬರಿ ಸೊಪ್ಪು, ಇದನ್ನು ಬೇಕಾದ್ರೆ ಜಾಸ್ತಿ ಹಾಕ್ಬೋದು ನೀವು, ಕೊತ್ತಂಬರಿ ಸೊಪ್ಪು ಚೆನ್ನಾಗಿರುತ್ತೆ. ಮತ್ತು 2 ಬಟ್ಲು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ನಾನು. ತೆಂಗಿನಕಾಯಿನೂ ಅಷ್ಟೇ, ಜಾಸ್ತಿ ಹಾಕಿದ್ರೆ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಹಾಕಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ನೀರು ಹಾಕೋಣ. ನಾನಿಲ್ಲಿ 5 ಲೋಟ ನೀರು ಹಾಕ್ತಾಯಿದ್ದೀನಿ. ಏಕೆಂದರೆ ನೋಡಿ, ಇದು 1:2 ಅಂತ ಹಾಕ್ತಾಯಿರೋದು. 1 ಲೋಟ ಹೆಸರು ಬೇಳೆಗೆ 2 ಲೋಟ ನೀರು, 1/4 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ತಾಯಿದ್ದೀನಿ. ಸೊ ನೀವು ಬೇಕಂದರೆ ಹಾಕ್ಕೋಬೋದು ಅಷ್ಟೇ. ನಮ್ಮ ಮನೇಲಿ ಒಂದು ಸ್ವಲ್ಪ ಮೆತ್ತಗಿರಬೇಕು, ಅದಕ್ಕೋಸ್ಕರ ಅಷ್ಟು ಹಾಕ್ತಾಯಿದ್ದೀನಿ. ಇಲ್ಲ ನಮಗೆ ಉದ್ರುದ್ರಾಗಿರಬೇಕು, ತುಂಬ ಮೆತ್ತಗಿದ್ರೆ ಇಷ್ಟ ಆಗಲ್ಲ ಅಂತ ಅಂದರೆ ಒಂದು ಅರ್ಧ ಲೋಟ ನೀರು ಕಮ್ಮಿ ಹಾಕ್ಕೋಬೋದು. ಇಲ್ಲಿ ನಾನು ಹೇಳಿದ್ನಲ್ಲ ಹೆಸರುಬೇಳೆ ಹುರ್ಕೋಬೇಕಂತ, ತುಂಬ ಅಂತ ಹುರ್ಕೋಬೇಡಿ. ಒಂದು ಅರ್ಧಂಬರ್ಧ ಹಸಿ ವಾಸನೆ ಹೋಗೋ ತನಕ ಮಾತ್ರ ಹುರ್ಕೊಳ್ಳಿ ಸಾಕು. ತುಂಬ ರೋಸ್ಟ್ ಆಗಿಬಿಟ್ರೆ ಅಷ್ಟೊಂದು ಟೇಸ್ಟು ಚೆನ್ನಾಗಿರಲ್ಲ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಹೆಚ್ಚಿಗೆ ಹಾಕಿದಷ್ಟು ಚೆನ್ನಾಗಿರುತ್ತೆ. ಈಗ ನಾವು ಅರಿಶಿನ ಹಾಕ್ಕೊಳ್ಳೋಣ. ಇದಂತೂ ತುಂಬಾ ಈಸಿಯಾಗಿರೋ ರೆಸಿಪಿ ಇದು. ನೀವು ಒಂದು ಸತಿ ಟ್ರೈ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹಾಕಿ ನಾವು ಹಾಲು ಇಟ್ಕೊಂಡಿದ್ದೆ ಅಲ್ಲ, ಅರ್ಧ ಲೋಟ ಹಾಲು, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಈ ಹಾಲಂತೂ ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಯಾವುದೇ ಒಂದು ಪಲಾವ್ ಮಾಡಿರಿ ಅಥವಾ ಈ ಥರ ಅನ್ನಗಳು ಮಾಡಿದ್ರೆ ಅದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಮಿಕ್ಸ್ ಕೊಟ್ಬಿಟ್ಟು ಟೇಸ್ಟ್ ನೋಡಿ, ನೀವು ಉಪ್ಪೆಲ್ಲ ಕರೆಕ್ಟಾಗಿದ್ದರೆ ಈಗ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಒಂದು ಸತಿ ಕೂಗಿಸ್ಕೊಳ್ಳೋಣ. ಒಂದು ಸತಿ ವಿಸಲ್ ಕೂಗಿದ್ಮೇಲೆ 1-2 ನಿಮಿಷ ನಾವು ಸಿಮ್ಮಲ್ಲಿ ಇಡಬೇಕಾಗತ್ತೆ. ಇಟ್ಟರೆ ಆವಾಗ ಅನ್ನ ಎಲ್ಲ ಚೆನ್ನಾಗಿರುತ್ತೆ, ನೀರು ಹತ್ರ ಏನಾಗಿರಲ್ಲ. ನೋಡಿ, ಇವಾಗ ಕುಕ್ಕರ್ ಬಿಟ್ಟಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಎಲ್ಲ ಕಡೆಗೂ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ, ಇವಾಗ ನಾವು ಈಗ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿ ಉದುರುದಾಗಿ ಬಂದಿದೆ, ಎಷ್ಟು ಕಲರ್ಫುಲ್ ಆಗಿದೆ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.